ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಕೆಲವೊಂದು ಸಂದರ್ಭದಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಯಾವ ಥರ ನಾವು ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ 38 ಇಂಟು 32 ಉಂಟು. ಇದನ್ನು ಯಾವ ಥರ ನಾವು ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಅಂತ ಹೇಳಿದರೆ, ಇಲ್ಲಿ ಇವಾಗ ಸೇಮ್ ನಂಬರ್ ಇರಬೇಕು. ಇಲ್ಲಿ ಏನು ಸಿಂಗಲ್ ಡಿಜಿಟ್ 3 ಉಂಟು, ಇಲ್ಲಿ ಕೂಡ ಸಿಂಗಲ್ ಡಿಜಿಟ್ ಏನಾಗಿರ್ತದೆ 3 ಉಂಟು. ಆಯಿತಾ? ಅಂತಹ ಟೈಮಲ್ಲಿ ನಾವು ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಅಂತ ಹೇಳಿದರೆ, ಇವಾಗ 3 ಇಂಟು 3 ಆಯಿತಾ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಡಿಜಿಟ್ 8 ಉಂಟು, ಇಲ್ಲಿ 2 ಉಂಟು. 8 ಪ್ಲಸ್ 2 ಆದಾಗ 10 ಆಯಿತು. ಸೊ ಇಲ್ಲಿ ನಮಗೇನಾಯಿತು ಅಂತ ಹೇಳಿದರೆ, ಈ 8 ಪ್ಲಸ್ 2 ಆಗ 10, ಟೋಟಲ್ 10 ಬರಬೇಕು. ಸೊ ಫಸ್ಟ್ ಸಿಂಗಲ್ ಡಿಜಿಟ್ಗಳು ಸೇಮ್ ಇರಬೇಕು. ಸೆಕೆಂಡ್ ಒನ್ 2 ಡಿಜಿಟ್ ಆ್ಯಡ್ ಮಾಡುವಾಗ ನಮಗೆ 10 ಬರಬೇಕು. ಅಂತಹ ಟೈಮಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದರೆ, ಇಲ್ಲಿ ನಾವಿವಾಗ 8 ಇಂಟು 2. ಸೊ 8 ಇಂಟು 2 16. ಸೊ ನಾವಿವಾಗ 16 ಇಲ್ಲಿ ಬರ್ಕೊಳ್ತೇವೆ. ಆಯಿತಾ? ನೆಕ್ಸ್ಟ್ ಇಲ್ಲಿ ಏನಿರುತ್ತೆ, ಸೇಮ್ 3 ಇಂಟು 3 ಇಂಟು 3 ಎಷ್ಟಾಯಿತು? 9 ಆಯಿತು. ಸೊ ಈಗ ಇಲ್ಲಿ ಹೇಗೆ ಅಂತ ಹೇಳಿದರೆ, 3 ಇಂಟು 3 9 ಆಯಿತು. ಅದಕ್ಕೆ ಪುನಃ 3 ನಾವು ಆ್ಯಡ್ ಮಾಡಬೇಕು, ಸೇಮ್ ಡಿಜಿಟನ್ನೇ ಆ್ಯಡ್ ಮಾಡಬೇಕು. ಎಷ್ಟಾಯಿತು? 3 ಆಯಿತು. ಸೊ ಟೋಟಲ್ 12 ಆಯಿತು. ಅದನ್ನು ನಾವಿಲ್ಲಿ 12 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದರೆ 38 ಇಂಟು 32 ಅಂತ ಹೇಳಿದರೆ 1216 ಆಯಿತು. ಸೊ ಇದು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದು. ಸೊ ಇದು ಹೇಗೆ ಅಂತ ಹೇಳಿದರೆ, ಇದು ಫಸ್ಟ್ ಡಿಜಿಟ್, ಇಲ್ಲಿ ಫಸ್ಟ್ ಡಿಜಿಟ್ ಸೇಮ್ ನಂಬರ್ ಆಗಿರಬೇಕು. ಇಲ್ಲಿ ಸೆಕೆಂಡ್ ಡಿಜಿಟ್ ಮತ್ತು ಈ ಸೆಕೆಂಡ್ ಡಿಜಿಟನ್ನು ಆ್ಯಡ್ ಮಾಡಿದಾಗ ನಮಗೆ 10 ಬರಬೇಕು. ಆವಾಗ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡೋದು. ಹೇಗೆ? 8 ಇಂಟು 2, 8 2 16, 3 ಇಂಟು 3 9 ಆಯಿತು. ಸೊ 9ಗೆ ಸೇಮ್ ಡಿಜಿಟ್ 3 ಆ್ಯಡ್ ಮಾಡಿದಾಗ 12 ಆಯಿತು. ಸೊ ಅದನ್ನು ನಾವಿಲ್ಲಿ 12 ಕನ್ಸಿಡರ್ ಮಾಡಬೇಕು. ಸೊ ಈಗ ಸೆಕೆಂಡ್ ಒನ್ನಿಗೆ ಬಂದರೆ, ಇಲ್ಲಿ ಎಷ್ಟಿದೆ? 5 ಉಂಟು, ಇಲ್ಲಿ 5 ಉಂಟು. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 6 ಉಂಟು, ಇಲ್ಲಿ 4 ಉಂಟು. ಇದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ. ಸೊ ಇಲ್ಲಿ ಸೇಮ್ ಉಂಟಾ? 5 ಇಂಟು 5 ಸೇಮ್ ಉಂಟಲ್ವ? 5 ಮತ್ತು 5. ಇಲ್ಲಿ 6 ಪ್ಲಸ್ 4 ಎಷ್ಟಾಯಿತು? 10 ಆಯಿತು. ಸೊ ಇವಾಗ ನಾವು 6 ಇಂಟು 4 ಎಷ್ಟಾಯಿತು? 24. ಅದನ್ನು ಲೆಫ್ಟ್ ಸೈಡಲ್ಲಿ 24 ಬರ್ಕೊಳ್ತೇವೆ. ಇವಾಗ ಇದೆಷ್ಟು? 5 ಇಂಟು 5 ಎಷ್ಟಾಯಿತು? 25. ಹೇಗೆ ಅಂತ ಹೇಳಿದರೆ, 5 ಇಂಟು 5 25 ಆಯಿತು. ಆ 25ಗೆ ನಾವು ಎಷ್ಟನ್ನು ಆ್ಯಡ್ ಮಾಡಬೇಕು? ಪುನಃ 5 ಆ್ಯಡ್ ಮಾಡಬೇಕು. ಎಷ್ಟಾಯಿತು ಹಾಗಾದರೆ? 30. ಸೊ ಈ 30 ನಾವು ಏನು ಮಾಡಬೇಕು? ಇಲ್ಲಿ ಫ್ರಂಟಲ್ಲಿ ಬರಿಬೇಕು. ಸೊ ಇವಾಗ 56 ಇಂಟು 54 ಎಷ್ಟಾಯಿತು? 3024 ಆಯಿತು. ಸೊ ಇದು ಸಿಂಪಲ್ ಆಗಿ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದು. ಇವಾಗ ಇದರಲ್ಲಿ ಇದು 6, ಇದು 6. ಸೊ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡುವಂಥದ್ದು. ಸೊ 7 ಇಂಟು 3 ಎಷ್ಟಾಯಿತು? 21 ಆಯಿತು. ಇಲ್ಲಿ 6 ಇಂಟು 6 36. ಸೊ 36 ಆಯಿತು. 36ಗೆ 6 ಆ್ಯಡ್ ಮಾಡಬೇಕು. ಎಷ್ಟಾಯಿತು? 42 ಆಯಿತು. ಸೊ ಇಲ್ಲಿ 42 ಕನ್ಸಿಡರ್ ಮಾಡಬೇಕು. 4221. ಸೇಮ್ ಈಗ ಇಲ್ಲಿ ನೆಕ್ಸ್ಟ್ ಇಲ್ಲಿ 98 ಮತ್ತು 92 ಉಂಟು. ಇದು ಸೇಮ್ ಡಿಜಿಟಾ? 9 ಮತ್ತು 9. ಸೊ 9. ಇದು 8 ಇಂಟು 2, 8 2 16. 9 ಇಂಟು 9 81 ಆಯಿತು. 81 ಇಂಟು 81ಗೆ 9 ಆ್ಯಡ್ ಮಾಡಿದಾಗ ಎಷ್ಟಾಯಿತು? ಸೊ 90 ಆಯಿತು. ಈ 90
ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಎಷ್ಟಾಯ್ತು ಇವಾಗ 98 ಇಂಟು 92 ಅಂತ ಹೇಳಿದರೆ 9016. ಇದು ಸಿಂಪಲ್ಲಾಗಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದು. ಇವಾಗ ಇದರಲ್ಲಿ ಇದು 7 ಉಂಟು, ಇದು 7 ನೋಡಿ, ಇದು ಒಂದು 7 ಪ್ಲಸ್ 3 ಎಷ್ಟಾಯಿತು 10 ಆಯಿತು, ಕರೆಕ್ಟಾ? ಸೊ 7 ಇಂಟು 3 21, ಕರೆಕ್ಟಾ? 7 ಇಂಟು 7 ಎಷ್ಟು 49. 49ಗೆ 7ಅನ್ನು ಆ್ಯಡ್ ಮಾಡಿದಾಗ ಎಷ್ಟಾಯಿತು 56 ಆಯಿತು. ಸೊ ಇದರದ್ದು ಎಷ್ಟಾಯಿತು ಅಂತ ಹೇಳಿದರೆ ಇವಾಗ 56 21. 77 ಇಂಟು 73 ಅಂತ ಹೇಳಿದರೆ 5621 ಆಯಿತು. ಇವಾಗ 23 ಇಂಟು 27, ಇದು 2, ಇದು 2, ಕರೆಕ್ಟಾ? 3 ಇಂಟು 3 ಪ್ಲಸ್ 7 ಅಂತ ಹೇಳಿದರೆ 10 ಆಯಿತು. ಈಗ 7 3 21 ಆಯಿತು. 2 ಇಂಟು 2 4 ಆಯಿತು. 4ಗೆ 2 ಆ್ಯಡ್ ಮಾಡಿದಾಗ 6 ಆಯಿತು. ಸೊ ಎಷ್ಟಾಯಿತು 621. ಇದು ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಇಲ್ಲಿ ಇದು ನೋಡಿ, ಇದು 1 1, ಇದು 5 ಇಂಟು 5. ಸೊ ಇಲ್ಲಿ 5 5 25 ಆಯಿತು. 1 ಇಂಟು 1 1 ಆಯಿತು. ಆ 1ಗೆ ನಾವು ಎಷ್ಟನ್ನು ಆ್ಯಡ್ ಮಾಡಬೇಕು, 1 ಆ್ಯಡ್ ಮಾಡಿದಾಗ 2 ಆಯಿತು. ಎಷ್ಟಾಯಿತು 225 ಇದರ ಆನ್ಸರ್. ಇದೆಷ್ಟಿದೆ ಈಗ 44 ಇಂಟು 46. ಸೊ ಫಸ್ಟ್ ಡಿಜಿಟ್, ಸೆಕೆಂಡ್ ಡಿಜಿಟ್. 4 ಇಂಟು 6 ಎಷ್ಟಾಯಿತು 24 ಆಯಿತು. ಇಲ್ಲಿ 4 ಇಂಟು 4 16 ಆಯಿತು. 16ಗೆ 4 ಆ್ಯಡ್ ಮಾಡಿದರೆ ಎಷ್ಟಾಯಿತು 20 ಆಯಿತು. ಸೊ ಇದನ್ನು 20ಅನ್ನು ಇಲ್ಲಿ ಬರಿಬೇಕು. ಸೊ ಇದು ಇಷ್ಟು ಸಿಂಪಲ್ಲಾಗಿ ಇರುವಂಥದ್ದು. ಇದು ಯಾವಾಗ ಅಂತ ಹೇಳಿದರೆ, ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಯಾವಾಗ ಅಂತ ಹೇಳಿದರೆ, ಇಲ್ಲಿ ಸೇಮ್ ಡಿಜಿಟ್ಗಳಿರಬೇಕು. ಇದು ಫಸ್ಟ್ ಮತ್ತು ಈಗ ಇದು ಸೆಕೆಂಡ್ ಡಿಜಿಟ್ ಸೇಮ್ ಇರಬೇಕು. ಇಲ್ಲಿ ಫಸ್ಟ್ ಒನ್ ಇದು ಸೇಮ್ ಇದ್ದು ಸೆಕೆಂಡ್ ಡಿಜಿಟ್ಗಳನ್ನು ಆ್ಯಡ್ ಮಾಡಿದಾಗ 10 ಬಂದರೆ ನಾವು ಈ ಥರ ಕ್ಯಾಲ್ಕುಲೇಷನ್ಸನ್ನು ಮಾಡುವಂಥದ್ದು. ಇದೊಂದು ಸಿಂಪಲ್ಲಾಗಿ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಆಗಿರ್ತದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.